ಟೀಮ್ ಇಂಡಿಯಾದ ಕೋಚ್ ಗೌತಮ್ ಗಂಭೀರನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು. ಅರೆಸ್ಟ್ ಮಾಡಿದ್ರೂ ಕೂಡ ಯಾರೂ ಆಶ್ಚರ್ಯಪಡುವಂತಿಲ್ಲ. ಮನೆ ಖರೀದಿ ಮಾಡುವವರಿಗೆ ಮೋಸ ಮಾಡಿದ್ದಂತಹ, ವಂಚನೆ ಮಾಡಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೀಮ್ ಇಂಡಿಯಾದ ಕೋಚ್ಗೆ ಇದೀಗ ಬಂಧನ ಭೀತಿ ಎದುರಾಗಿದೆ. ದೊಡ್ಡ ಆಘಾತ ಕೂಡ. ಕೆಳ ಹಂತದ ಕೋರ್ಟ್ಗಳಲ್ಲಿ ಈ ಬಂಧನ ಭೀತಿಯನ್ನು ತಪ್ಪಿಸ್ಕೊಂಡಿದ್ದರು ಗೌತಮ್ ಗಂಭೀರ್. ಆದರೆ ಮೇಲ್ ಹಂತದ ಕೋರ್ಟ್ಗಳಿಗೆ ಹೋದಾಗ ಅಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಗೌತಮ್ ಗಂಭೀರ್. ದೆಹಲಿಯ ಹೈಕೋರ್ಟ್ ಇದೀಗ ಗೌತಮ್ ಗಂಭೀರ್ಗೆ ಈ ಥರದ ಟೆನ್ಷನ್ ಜಾಸ್ತಿ ಮಾಡ್ತಾ ಇರೋದಿಲ್ಲಿ. ಮೊದಲಿಗೆ ಈ ಥರದ್ದು ಖರೀದಿ ಮಾಡುವವರಿಗೆ, ಮನೆ ಖರೀದಿ ಮಾಡುವವರಿಗೆ ಮೋಸ ಮಾಡಿದಂಥ ಆರೋಪವನ್ನು ಇವರು ಎದುರಿಸ್ತಾ ಇದ್ದರು. ಆಗ ಆರೋಪ ಮುಕ್ತ ಆಗಿದ್ದರು ಅವರು. ಆದರೆ ಇದೀಗ ಈ ಥರ ಆರೋಪ ಮುಕ್ತ ಮಾಡಿದ್ರಲ್ಲ, ಆ ತೀರ್ಪನ್ನು ರದ್ದು ಮಾಡಿ, ಅದಕ್ಕೆ ತಡೆ ಕೊಡಿ ಅಂತೇಳಿ ಹೈಕೋರ್ಟ್ಗೆ ವಂಚನೆ ಕೇಸಲ್ಲಿ ಅಪೀಲ್ ಹೋಗಿದ್ದರು. ಈ ಒಂದು ಅಪೀಲ್ ಹೋಗಾದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಕೆಳ ಹಂತದ ನ್ಯಾಯಾಲಯ ಇವರೇನು ಮಾಡಿಲ್ಲ, ಇವರು ಆರೋಪ ಮುಕ್ತ ಅದರಲ್ಲಿ, ಇವರು ತಪ್ಪು ಮಾಡಿಲ್ಲ ಅಂತೆಲ್ಲ ಹೇಳಿತ್ತಲ್ಲ, ಇಲ್ಲ, ಇದಕ್ಕೆ ನಾವು ತಡೆ ಕೊಡೋಕ್ಕೆ ಬರಲ್ಲ ಅಂಥೇಳಿ ಸೆಷನ್ಸ್ ಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗಿ ದೆಹಲಿ ಹೈಕೋರ್ಟ್ ಇದೀಗ ಒಂದು ಕಡೆ ಅವ್ರಿಗೊಂದು ರೀತಿಯಲ್ಲಿ ಒಂದು ಶಾಕನ್ನು ಕೊಟ್ಟಿದೆ. ಪ್ರಕರಣ ಸಂಬಂಧ ದೆಹಲಿ ಹೈಕೋರ್ಟ್ ಇದೀಗ ಗೌತಮ್ ಗಂಭೀರ್ಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಆತಂಕ ಎದುರಾಗುವಂಥ ಸನ್ನಿವೇಶ ಎದುರಾಗುವಂತೆ ಮಾಡಿದೆ.